ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಡಬ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಪ್ರತಿಭಟನೆ. ಅಧ್ಯಕ್ಷರು ಮತ್ತು ಪಿಡಿಒ ಅವರ ದುರ್ವರ್ತನೆ ಖಂಡಿಸಿ ಕಡಬ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ತಾಲೂಕಿನ ಹೋಬಳಿ ಮುಖ್ಯ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಕಡಬ ಗ್ರಾಮದಲ್ಲಿ ಮೈಸೂರು ನಿಟ್ಟೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಕೊಲ್ಲಾಪುರದಮ್ಮ ದೇವಿ ದೇವಾಲಯದ ಮುಂಭಾಗದಲ್ಲಿ ಸುಮಾರು 150 ಮನೆಗಳು ಹರಿಜನ ಕಾಲೋನಿ ಗ್ರಾಮದ ವಾಸಿಗಳು ವಾಸ ಮಾಡುತ್ತಿದ್ದು, ಈ ಗ್ರಾಮದಲ್ಲಿ ಚರಂಡಿ ತುಂಬಿಕೊಂಡು ವಾಸದ ಮನೆಗಳಲ್ಲಿ ವಾಸ ಮಾಡಲು ಸಾಧ್ಯವಾಗದಷ್ಟು ವಾಸನೆ ಬರ್ತಿದೆ ಹಾಗೂ ರಸ್ತೆಗಳು ಹಾಳಾಗಿ ಓಡಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ ಅಂತ ಗ್ರಾಮದ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಕಡಬ ಗ್ರಾಮದ ಹರಿಜನ ಕಾಲೋನಿಯಿಂದ ಗ್ರಾಮ ಪಂಚಾಯಿತಿ ಮುಂಭಾಗಕ್ಕೆ ತಮಟೆಯನ್ನ ಬಾರಿಸುವ ಮೂಲಕ ಕಾಲ್ನಡಿಗೆಯಲ್ಲಿ ನಡೆದಿದ್ದಾರೆ. ಗ್ರಾಮ ಪಂಚಾಯಿತಿ ಮುಂಭಾಗ ಕುಳಿತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಮಿಸಿ ನಮ್ಮ ನೋವನ್ನ ಆಲಿಸುವವರೆಗೂ ಪಂಚಾಯಿತಿ ಮುಂಭಾಗದಿಂದ ಎದ್ದೇಳೋಲ್ಲ ಅಂತ ಧಿಕ್ಕಾರವನ್ನ ಕೂಗಿದ್ದಾರೆ. ಕುಡಿಯುವ ನೀರು ಗ್ರಾಮಕ್ಕೆ ಬಿಡದೆ ಸುಮಾರು ದಿನಗಳು ಕಳೆದ್ರೂ ಅಧ್ಯಕ್ಷರು ಮತ್ತು ಪಿಡಿಒ ಮೀನಾಮೇಷ ತೋರ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸುರೇಶ್ ಕೃಷ್ಣಮೂರ್ತಿ, ಶ್ರೀಧರ್, ಮುರಳಿ, ಕುಮಾರ್, ಮಂಜುನಾಥ್, ಅನಿತಾ, ರಂಗನಾಥ್, ಪ್ರಕಾಶ್, ಗಿರೀಶ್, ವಿನಯ್, ರವಿರಾಜ್, ದರ್ಶನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ದಲಿತ ಸಂಘರ್ಷ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದಲಿತ ವಿರೋಧಿ ಕಡಬ ಗ್ರಾಮ ಪಂಚಾಯತಿಗೆ ಎಲ್ಲರೂ ಮಾತಾಡಿ ಅಷ್ಟೇ ಕೊಟ್ರಿ 30,000 ಏನಾಗುತ್ತೆ ಕೊಟ್ರಿ 30,000 ಅಂತ ಕೇಳಿದೆ. ಇವರೆಲ್ಲ ಮುಂದಾಡ್ಕೊಳ್ಳೋದು 30,000 ಬರ್ಕೊಳ್ಳೋದು, ಎಲ್ಲ ಕಲ್ಲು ಏರಿಸೋದು 30,000 ಬರ್ಕೊಳ್ಳೋದು, ಚೆನ್ನಾಗಿರೋ ಬಿಲ್ಡಿಂಗ್ ಬರ್ಕೊಳ್ಳೋದು. ಸರ್ ನೀವು ಹೆಂಗ ಅಪ್ರೂವಲ್ ಕೊಡ್ತೀರಾ ಸರ್? ಬಾಂಡ್ ವೆರಿಫಿಕೇಶನ್ ಮಾಡ್ದಲ್ಲ ನೀವು ಹೆಂಗ ಬರ್ರಿ ಹೆಂಗ ಸುಮ್ಮನೆ ಏನ್ ಕೊಟ್ಬಿಟ್ರು ಸೈನ್ ಹಾಕಿ ಹೇಳಕ್ ಕೇಳೋರು ಯಾರು ಇಲ್ಲ ಪಂಚಾಯತಿ. ಒಂದು ಬಲ್ಬ್ ಹಾಕುವಂತ ಸತತ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಅರ್ಜಿ ಕೊಡ್ರಿ ಅಂತಾರೆ. ಅದೇ ಓಟ್ ಹಾಕ್ಬೇಕಲ್ಲ. ಅಲ್ಲ, ಈಗ ನಮ್ಮ SC/ST ದುಡ್ಡು ತಗೊಂಡು ಬೇರೆ ಊರುಗಳಿಗೆಲ್ಲ ಯಾಕೆ ಲೈಟ್ ಕಟ್ಬೇಕು? ಯಾಕೆ ನಮ್ಮ ಅನುದಾನ ಒಂದೇ ರೇಷನ್ ಮಾಡಿ ಆಯ್ತಾ? ಒಂದೇ ರೇಷನ್ ನಮ್ಮ ಒಳಗಡೆ ಒಂದು ಟ್ಯಾಂಕ್ ಇಲ್ಲ. ನೋಡ್ರಿ ಬರ್ಕೊಡ್ರೆ ಅಲ್ಲಿ ಕಣ್ಣಂಗೆ ಟ್ಯಾಂಕ್ ಇತ್ತಲ್ಲ, ಪೈಪ್ ಲೈನ್ ಏನ್ ಮಾಡಿಲ್ಲ. ಅದು ಏನ್ ಮಾಡಕ್ ಕೇಳಿ ನನ್ನೊಂದು ಪಡ್ಗಲ್ ಮಾಡಿಸ್ಕೊಟ್ಟಿಲ್ಲ. ಆ ಕಡೆ ಸೈಡಿಗೆ ಬರೋ ಹಿಂಗೆ ಮನೆ ಮನೆ ಪಡ್ಗಲ್ ಮಾಡಿಕೊಟ್ಟಿಲ್ಲ, ಒಂದು ಬಾತ್ರೂಮ್ ಕಟ್ಕೊಟ್ಟಿಲ್ಲ. ನಂಬರು ಸಾಲಲ್ಲ. ಒಂದು ಅಂಗಡಿ ಬಾಡಿಗೆ ಕೆಲಸ ಮಾಡಕ್ಕೆ ಬರಲ್ಲ ಅವ್ರಿಗೆ ಮೋಟರ್ ಹಾಕೊಂಡು ಹೊಡ್ಕೊಂತಾರೆ. ಅರ್ಧ ಪರ್ಧ ತುಂಬಿರ್ತಾರೆ, ಹಾಕ್ ಮಾಡ್ಬಿಡ್ತಾನೆ. ಅದು ಅಧಿಕಾರ ಕೊಡ್ಬಾರ್ದು, ಅದನ್ನ ಪರ್ಮಿಷನ್ ಕೊಡ್ಬಾರ್ದು ಮೋಟರ್ ಹಾಕಕ್ಕೆ. ಫಿಲ್ಟರ್ ನೀರು ಕೆಟ್ಟ ಸೋಮವಾರ ಬರ್ತೀನಿ ಅಂದ್ರೆ ಸೋಮವಾರ ಬಂದ, ಗುರುವಾರ ಬರ್ತೀನಿ ಅಂದ್ರೆ ಗುರುವಾರ ಬಂದಿಲ್ಲ. ಅವತ್ತ ಬಂದಿಲ್ಲ ಕೇಳಿದಾಗ ಬರ್ತೀನಿ ಅಂತ ಕೊಟ್ಟೆ. ರಾಮಕೃಷ್ಣ ಅಂತ BSS ಮುಖಂಡರು. ನಾವು ಕಡಬ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸುಮಾರು 3-4 ವರ್ಷದಿಂದ ಹಲವು ಬಾರಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಗ್ರಾಮ ಪಂಚಾಯಿತಿ PDO ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ದಲಿತ ವಿರೋಧಿ ಚಟುವಟಿಕೆ ಒಳಗೊಂಡಿದ್ದಾರೆ. ಆದ್ರಿಂದ ಹಲವು ಬಾರಿ ಮನವಿ ಮಾಡಿದ್ರು ನಮ್ಮ ದಲಿತರ ಕೆಲಸ ಕಾರ್ಯ ಆಗ್ತಾ ಇಲ್ಲ. ನಮ್ಮ 25% ಹಣವನ್ನು ನಮ್ಮ ದಲಿತ ಕಾಲೋನಿಗೆ, ಹರಿಜನಕ್ಕೆ, ನಮ್ಮ ಜನಕ್ಕೆ ಬಳಸ್ತಾ ಇಲ್ಲ. ಆದ್ರಿಂದ ಬಹಳ ತೊಂದರೆ ಆಗಿ ಇವತ್ತು ಮುಷ್ಕರ ಮಾಡಿದೀವಿ. ಧರಣಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. PDO ಹಾಗೂ IO ಯಾರೂ ಸ್ಪಂದಿಸ್ತಾ ಇಲ್ಲ. ಕಡಬ ಹರಿಜನ ಕಾಲೋನಿ ಅಂದ್ರೆ ಏನೋ ಒಂಥರ ನಮಗೆ ಗೊತ್ತೇ ಇಲ್ಲ ಅನ್ನೋ ತರ ವರ್ತಿಸ್ತಾ ಇದ್ದಾರೆ. ಈ ಸವರ್ಣೀಯರು ಅಧ್ಯಕ್ಷರು ಇವರೆಲ್ಲ ಹಾಕೊಂಡು ನಮ್ಮ ಜನಾಂಗಕ್ಕೆ, ಹರಿಜನಕ್ಕೆ
ಆ ಮಾದಿಗ ಸಮುದಾಯಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. DSS ಸಂಘಟನೆಯಿಂದ ಇವತ್ತು ಸ್ಟ್ರೈಕ್ ಮಾಡಿದ್ವಿ. ಮುಂದೆ ತಾಲೂಕು ಮಟ್ಟದಲ್ಲಿ ದೊಡ್ಡ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಒಬ್ರು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅಥವಾ ಗೆದ್ದಿರೋ ಜನಪ್ರತಿನಿಧಿಗಳು ಬರ್ತಾ ಇಲ್ಲ, ಒಬ್ರು ಇವರು ಬರ್ತಾ ಇಲ್ಲ, ತಹಸೀಲ್ದಾರ್ ಬರ್ತಾರೆ. ಕುಡಿಯೋ ನೀರು ಸಮಸ್ಯೆ 2.5 ವರ್ಷದಿಂದ ಕುಡಿಯೋ ನೀರು ಸಮಸ್ಯೆ ಇದೆ. ಅರ್ಜಿ ಕೊಟ್ಟಿದ್ವಿ. ಒಂದ್ ಮನೆ ನೀರ್ನ 3 ಜನ ದಲಿತರು ಹಂಚ್ಕೊಂಡು ಕುಡಿಯಂಗಾಗಿದೆ. ಇವತ್ತು ಈ ಪರಿಸ್ಥಿತಿ ಆಗಿದೆ. ವರ್ಷಕ್ಕೆ 3-4 ಸಲ ಇದು ಫಿಲ್ಟರ್ ನೀರು ಇದೆ. ವರ್ಷಕ್ಕೆ 3-4 ಸಲ ಫಿಲ್ಟರ್ ನೀರು ಕೆಟ್ಟೋಗ್ತದೆ. ಅದನ್ನ ಅಭಿವೃದ್ಧಿ ಪಡಿಸಲ್ಲ. 2 ಇದೆ. ಒಂದು ಸವರ್ಣೀಯರದಿದೆ, ಅದನ್ನ ರೆಡಿ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಆಗಿರೋದು. ಆ ಹರಿಜನ ಕಾಲೋನಿ ಇರೋ ಫಿಲ್ಟರ್ ನೀರ್ನ ವರ್ಷಕ್ಕೆ 3 ತಿಂಗಳು ಓಡುತ್ತೆ. ಇನ್ನು 6 ತಿಂಗಳು ಅದು ಸಮಸ್ಯೆ ಬಂದು ನಾವು ತಿರ್ಗಾ ಕೇಳಿದಾಗ ರೆಡಿ ಮಾಡುತ್ತೆ. ನಾವು ಅಂಬೇಡ್ಕರ್ ಸ್ಟ್ಯಾಚು ನಿರ್ಮಾಣ ಮಾಡಬೇಕು ಅಂತೇಳಿ ಈಗ 1 ತಿಂಗಳಿಂದ ಅರ್ಜಿ ಕೊಟ್ವಿ. ಅಂಬೇಡ್ಕರ್ ಜಯಂತಿಗೆ ಪ್ರತಿ ಸಲ 5,000 ದುಡ್ಡು ಕೊಡೋರು. 5,000 ಸಾಕಾಗಲ್ಲ ಸ್ವಾಮಿ, ಒಂದು 30,000 ದುಡ್ಡು ಕೊಡಿ ಅಂತ ಅಧ್ಯಕ್ಷರಿಗೂ ಒಂದು ಮನವಿ ಕೊಟ್ವಿ. ಮನವಿ ಕೊಟ್ಟರು, ಅವರು ಸ್ಪಂದಿಸಲಿಲ್ಲ. 1 ತಿಂಗಳಾಯಿತು. ಈಗ ಅಲ್ಲಿ ಅಂಬೇಡ್ಕರ್ ಜಯಂತಿ ಹತ್ರಕ್ಕೆ ಬಂದೈತೆ. ಇವತ್ತು ಕರೆಸ್ತೀನಿ, ಎಸ್ಟಿಮೇಟ್ ಮಾಡ್ತೀನಿ, ನಾಳೆ ಕರೆಸ್ತೀನಿ, ಎಸ್ಟಿಮೇಟ್ ಮಾಡ್ತೀನಿ, ನಾಳಿಕೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಹಿಂಗೆ ಕಾಲ ದೂರ್ಕೊಂಬಂದು ಈಗ ಕಾಲ ಮುಗಿತಾ ಬಂದಾಗ ಮುಂದಿನ ಸಲ ಮಾಡೋಣ, ಆಚೆ ಸರಿ ಮಾಡೋಣ ಅಂತ ಇದೇ ಉದಾಸೀನ ಮಾಡ್ತಾವ್ರೆ. ಹಿಂಗಾಗಿ ನಾವು ಇವತ್ತು ಅದನ್ನು ಸೇರ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ. ಅವರು ತಿರಸ್ಕಾರ ಮಾಡ್ತಾವ್ರೆ. ಕೊಡೋಕ್ಕಾಗಲ್ಲ, ನಾವು 5,000 ಮೇಲೆ ಕೊಡೋಕ್ಕಾಗಲ್ಲ, ನಿಮ್ಮ ಇಷ್ಟ ಬಂದಂಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು. ನಾವು ಅವ್ರ ಇಷ್ಟ ಬಂದಾಗ ಖರ್ಚು ಮಾಡ್ತಾರೆ. SC/ST ದುಡ್ಡಲ್ಲಿ 25% ರೇಟ್ ತರ್ತಾರೆ. ಈ ಪಂಚಾಯತಿ ಪೂರ್ತಿ ಕಟ್ತಾರೆ. ಬೇಕಿಲ್ತಕ್ಕ ಮಣ್ಣು ಹೊಡಿತಾರೆ. SC/ST ಯಾವುದೋ ಒಂದು ಮನೆ ಇರತಕ್ಕ ಒಂದು ಸೇರ್ಪಣೆ ಹಾಕ್ತಾರೆ. ಅಲ್ಲಿ ಹೊಲ್ಕ ಎನ್ಕರ್ ಹಾಕ್ಬಿಟ್ಟು ಅಲ್ಲಿ 1 ಲಕ್ಷ ಹಾಕ್ತಾರೆ. ಇಲ್ಲಿ ಯಾವುದೋ ಬೇಕಿಲ್ ಬಿಲ್ಡಿಂಗ್ ಸುಣ್ಣ ಹೊಡಿತಾರೆ, ಬಣ್ಣ ಹೊಡಿತಾರೆ, 1 ಲಕ್ಷ ಅಂತಾರೆ. SC/ST ದುಡ್ಡಲ್ಲೇ. ಇನ್ನು ಅವರು ಬುದ್ಧಿವಂತರು, ಜನರಲ್ಲಿ ದುಡ್ಡು ಇರುತ್ತೆ, ಅವ್ರು ತಗೊಂಡೋಗಿ ಅವ್ರ ಕ್ಷೇತ್ರದಲ್ಲಿ ಅವ್ರು ಅಭಿವೃದ್ಧಿ ಮಾಡ್ಕೊಂತಾರೆ. ಹಿಂಗಾಗಿ ನಮ್ಮ ಏನು ಹರಿಜನ ಕಾಲೋನಿ ಐತೋ ಹಿಂದುಳಿದು ಬರಿಗಾಲಲ್ಲಿ ನಡೆಯೋಕ್ಕಾಗಲ್ಲ, ಆ ಸ್ಥಿತಿ ಆಗೈತಿ. ಚರಂಡಿ, ರಸ್ತೆ ಎಲ್ಲ ಗಬ್ಬ ಐತಿ. ಹಿಂಗಾಗಿ ನಾವು ಇವತ್ತು ನ್ಯಾಯ ಕೇಳ್ತಾ ಇದೀವಿ. ಒಬ್ಬ ಮೆಂಬರ್ ಆಗಲಿ, ಒಬ್ಬ ಅಧ್ಯಕ್ಷ ಆಗಲಿ, PDO ಆಗಲಿ, ಒಬ್ಬರು ಇಲ್ಲಿ ಸ್ಪಂದಿಸ್ತಾ ಇಲ್ಲ. PDO ಬಂದವ್ರೆ, ಕರೆಸ್ತೀನಿ ಅಂತ ಬೆಳಗ್ಗಿಂದ ಹೇಳ್ತಾವ್ರೆ. ಅಧ್ಯಕ್ಷರು ಮನೇಲಿ ಹಬ್ಬ ಮಾಡ್ಕೊಂಡು ಕೂತವ್ರೆ. ಉಪಾಧ್ಯಕ್ಷರು ರಾಜೀನಾಮೆ ಕೊಟ್ಟವ್ರೆ. ಉಪಾಧ್ಯಕ್ಷ ಇಲ್ಲ. ಹಂಗಾಗಿ ಈಗ ಮೆಂಬರ್ಗಳು ಬರ್ತಾ ಇಲ್ಲ. ನಾವು ಈ ಧರಣಿನ ಬರೋವರೆಗೂ ನಿಲ್ಸಲ್ಲ, ಮುಂದುವರಿಸ್ತೀವಿ. ಇಷ್ಟು ಹೇಳಿ ನಾನು ಜನಪ್ರತಿನಿಧಿಗಳು ಕೇಳ್ತಾರೆ, ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ, ಯಾರು ಕೇಳ್ತಾನೆ ಇಲ್ಲ. ಜನಪ್ರತಿನಿಧಿಗಳು ಅವರೇ ಕಾಳರಾಗ್ಯವ್ರೆ. ಹಂಗಾಗಿ ಈಗ ನಾವು ಕೇಳೋ ಪರಿಸ್ಥಿತಿ ಬಂದೈತಿ. ಈಗ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.